ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯವರೇ, ನಿಮ್ಮ ಮನೆಯಲ್ಲಿ ಈ ದೇವರು ತಿರುಗುತ್ತಿದ್ದಾರೆ, ಎಚ್ಚರ. ಮಿಥುನ ರಾಶಿಯವರೇ, ಗಮನಿಸಿ, ನಿಮ್ಮ ಮನೆಯಲ್ಲಿ ಚಲನೆಯ, ಬುದ್ಧಿಯ ಮತ್ತು ವಾಕ್ಶಕ್ತಿಯ ದೈವಿ ಸ್ಪಂದನ ಸಂಚರಿಸ್ತಾ ಇದೆ. ಇತ್ತೀಚೆಗೆ ನೀವು ಅನುಭವಿಸಿದ ಗೊಂದಲ, ಒಂದೇ ಸಮಯದಲ್ಲಿ ಎರಡು ಕೆಲಸಗಳಲ್ಲಿ ಸಿಲುಕಿದ ಪರಿಸ್ಥಿತಿ, ಅಚಾನಕ್ ಬದಲಾಗುವ ನಿರ್ಧಾರಗಳು, ಇವೆಲ್ಲವೂ ಕೂಡ ಒಂದು ದೊಡ್ಡ ಬದಲಾವಣೆಯ ಮುನ್ನೋಟ. ಇನ್ನು 5 ದಿನಗಳ ಒಳಗೆ ನಿಮ್ಮ ಜೀವನದಲ್ಲಿ 5 ಸ್ಪಷ್ಟ ಶುಭ ಸೂಚನೆಗಳು ಕಾಣಿಸಿಕೊಳ್ಳುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಿಥುನ ರಾಶಿ ರಾಶಿಚಕ್ರದ 3ನೇ ರಾಶಿ. ಮೃಗಶಿರ ನಕ್ಷತ್ರದ 3ನೇ ಮತ್ತು 4ನೇ ಪಾದಗಳು, ಅರ್ಧ ನಕ್ಷತ್ರದ 1, 2, 3, 4ನೇ ಪಾದಗಳು ಮತ್ತು ಪುನರ್ವಸು ನಕ್ಷತ್ರದ 1, 2, 3ನೇ ಪಾದದಲ್ಲಿ ಜನಿಸಿದವರು ಮಿಥುನ ರಾಶಿಗೆ ಸೇರ್ತಾರೆ. ಈ ರಾಶಿಯ ಅಧಿಪತಿ ಬುಧ ಗ್ರಹ. ಬುಧ ಅಂದರೆ ಬುದ್ಧಿ, ಸಂವಹನ, ವ್ಯಾಪಾರ, ಲೆಕ್ಕಾಚಾರ. ಆದ್ದರಿಂದ ಮಿಥುನ ರಾಶಿಯವರು ಮಾತಿನ ಮಾಂತ್ರಿಕರು. ಅವರು ಎಲ್ಲರ ಜೊತೆ ಬೆರೆತು ಮಾತನಾಡ್ತಾರೆ. ಆದರೆ ಅತಿಯಾದ ಚಂಚಲತೆ ಕೆಲವೊಮ್ಮೆ ನಷ್ಟಕ್ಕೆ ಕಾರಣವಾಗುತ್ತೆ. ಮಿಥುನ ರಾಶಿಯವರು ಒಂದು ವೇಳೆ 2 ಯೋಚನೆ ಮಾಡ್ತಾರೆ. ಕೆಲವೊಮ್ಮೆ ಒಂದು ನಿರ್ಧಾರ ತೆಗೆದುಕೊಂಡು ಮತ್ತೆ ಬದಲಾಯಿಸ್ತಾರೆ. ಇದರಿಂದ ಅವಕಾಶ ಕೈತಪ್ಪುತ್ತೆ. ಇನ್ನು ಮುಂದೆ ಒಂದು ಗುರಿ ನಿಗದಿಪಡಿಸಿ ಅದರಲ್ಲಿ ಸ್ಥಿರವಾಗಿರಿ. ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳೋದಕ್ಕೆ ಹೋಗಬೇಡಿ. ಪೂರ್ಣಗೊಂಡ ನಂತರನೇ ಹಂಚಿಕೊಳ್ಳಿ. ನಿಮ್ಮ ಮನೆಯಲ್ಲಿ ಸಂಚರಿಸ್ತಾ ಇರುವ ದೈವಿ ಶಕ್ತಿ ನಿಮ್ಮ ಕುಲದೇವತೆ ಅಥವಾ ವಿಷ್ಣು ತತ್ವದ ಕೃಪೆ. ನೀವು ಗಮನಿಸಿದರೆ ಕೆಲವು ದೊಡ್ಡ ಸಮಸ್ಯೆಗಳು ಮಾತಿನ ಮೂಲಕವೇ ಪರಿಹಾರ ಕಂಡುಕೊಂಡಿವೆ. ಕೋರ್ಟ್ ಕಚೇರಿ, ಒಪ್ಪಂದ, ದಾಖಲೆ, ಇವುಗಳಲ್ಲಿ ಕೊನೆಯ ಕ್ಷಣದಲ್ಲಿ ಸಹಾಯ ದೊರೆತಿದೆ. ಇದು ಬುಧನ ಅನುಗ್ರಹದ ಸೂಚನೆ. ನಿಮ್ಮ ಹಿರಿಯರನ್ನು ಕೇಳಿ. ನಮ್ಮ ಕುಲದೇವರು ಯಾರು, ಅವರ ದೇವಸ್ಥಾನ ಎಲ್ಲಿದೆ, ಮನೆಗೆ ಅವರ ಚಿತ್ರವನ್ನು ತಂದು ಪ್ರತಿದಿನ ದೀಪ ಹಚ್ಚಿ. ವಿಶೇಷವಾಗಿ ಬುಧವಾರ ಹಸಿರು ಹಣ್ಣು ಅಥವಾ ಹಸಿರು ವಸ್ತು ದಾನ ಮಾಡಿದರೆ ಬುಧ ಗ್ರಹ ಅನುಕೂಲವಾಗುತ್ತೆ. ಇನ್ನು 5 ದಿನಗಳಲ್ಲಿ ಕಾಣಿಸಿಕೊಳ್ಳುವ 5 ಶುಭ ಸೂಚನೆಗಳು, ಶುಭ ಸುದ್ದಿಗಳು. ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಹೊಸ ಒಪ್ಪಂದ, ಹಣಕಾಸಿನ ವ್ಯವಹಾರದಲ್ಲಿ ಲಾಭ, ದೂರವಾದ ಸ್ನೇಹಿತ ಅಥವಾ ಸಂಬಂಧಿಯೊಂದಿಗೆ ಪುನರ್ಮಿಲನ, ಪರೀಕ್ಷೆ ಅಥವಾ ಸಂದರ್ಶನದಲ್ಲಿ ಯಶಸ್ಸು. ಅನಿರೀಕ್ಷಿತವಾಗಿ ಒಂದು ಶುಭ ಸುದ್ದಿ ಅಥವಾ ಒಂದು ಒಳ್ಳೆಯ ಸಂದೇಶ. ಮಿಥುನ ರಾಶಿಯವರು ಪ್ರತಿದಿನ ಬೆಳಿಗ್ಗೆ 5 ನಿಮಿಷ ಮೌನ ಧ್ಯಾನ ಮಾಡಬೇಕು. ಸಂಜೆ ತುಳಸಿ ಮುಂದೆ ದೀಪ ಹಚ್ಚಿ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಪೆನ್ನನ್ನು ದಾನ ಮಾಡಿದರೆ ಅತ್ಯಂತ ಶುಭ. ಆರೋಗ್ಯದ ಕಡೆ ಗಮನ ಕೊಡಿ. ನಾಡಿ, ಭುಜ, ಕೈ, ಉಸಿರಾಟ ಮತ್ತು ನರ ಸಂಬಂಧಿತ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಬಹುದು. ಹೆಚ್ಚು ಚಿಂತನೆಯನ್ನು ತಪ್ಪಿಸಿ ಸರಳ ಆಹಾರ ಮತ್ತು ನಿಯಮಿತ ನಿದ್ರೆ ಅಗತ್ಯ. ಮಿಥುನ ರಾಶಿಯವರೇ, ನೀವು ಬುದ್ಧಿಯಿಂದ ಗೆಲ್ಲುವವರು. ನಿಮ್ಮ ಮಾತು ನಿಮ್ಮ ಶಕ್ತಿ. ಈಗ ನಿಮ್ಮ ಜೀವನದಲ್ಲಿ ಸ್ಪಷ್ಟತೆ ಬರಲಿರುವ ಸಮಯ. ದೇವರನ್ನು ನಂಬಿ ನಿಮ್ಮ ಚಿಂತನೆಗಳನ್ನು ಏಕಾಗ್ರಗೊಳಿಸಿ. ನಿಮ್ಮ ಮನೆಯಲ್ಲಿ ಸಂಚರಿಸ್ತಾ ಇರುವ ದೈವಿ ಶಕ್ತಿ ನಿಮ್ಮನ್ನು ಮೇಲಕ್ಕೆ ಎತ್ತೋದಕ್ಕೆ ಬಂದಿದೆ. ಮುಂದಿನ 5 ದಿನಗಳು ನಿಮ್ಮ ಭಾಗ್ಯವನ್ನು ಹೊಸ ದಿಕ್ಕಿಗೆ ತಿರುಗಿಸಲಿವೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಕುಲದೇವರು, ನಿಮ್ಮ ಮನೆ ದೇವರು ಯಾರಂತ ಕಮೆಂಟ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.